Hello, Namaste, welcome back to Tidiness Life ಚಾನಲ್. ಹೋಪ್ you're all doing great. ಇವತ್ತು ಭಾನುವಾರ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದೇಳಿ ಅಭ್ಯಾಸ ಆದ್ರಿಂದ ಭಾನುವಾರ ಕೂಡ ಬೇಗ ಎಚ್ಚರ ಆಗಿಬಿಡುತ್ತೆ. ಪ್ರತಿದಿನ ಬೆಳಿಗ್ಗೆ ಮಕ್ಕಳ ಸ್ಕೂಲ್ ಯೂನಿಫಾರ್ಮ್ ಐರನ್ ಮಾಡಬೇಕು, ಅವರ ಬುಕ್ ಸೆಟ್ ಮಾಡಬೇಕು, ಅವ್ರನ್ನೂ ಕೂಡ ರೆಡಿ ಮಾಡಬೇಕು, ಬ್ರೇಕ್ಫಾಸ್ಟ್ನ ರೆಡಿ ಮಾಡಬೇಕು. ಓಫ್, ಈ ಯಾವುದೇ ಹರಿಬರಿ ಭಾನುವಾರ ನಮಗಿರೋದೇ ಇಲ್ಲ. ಹಾಗಾಗಿ ಇವತ್ತು ಬಾಲ್ಕನಿಲಿ ಸ್ವಲ್ಪ ಹೊತ್ತು ಸಮಯ ಕಳೆಯೋಣ ಅಂತ ಹೇಳಿ ಒಂದು ಕಪ್ ಬಿಸಿ ನೀರನ್ನ ಕುಡ್ಕೊಂಡು ಹಾಗೆಯೇ ಗಿಡಗಳನ್ನ ನೋಡಿಕೊಂಡು ಈ ಒಂದು ಸುಂದರವಾದ ಆಗಸದ ಬಣ್ಣನ ನೋಡ್ತಾ ಪಕ್ಷಿಯ ಚಿಲಿಪಿಲಿ ಸದ್ದನ್ನು ಕೇಳ್ತಾ ಆರಾಮಾಗಿ ಸ್ವಲ್ಪ ಹೊತ್ತು ಕಾಲ ಕಳೆದೆ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಅಡುಗೆ ಮನೆಗೆ ಬರೋಷ್ಟರಲ್ಲಿ ಸಮಯ 8 ಗಂಟೆ ಹಾಗೆ ಹೋಯಿತು. ಸರಿ, ಒಂದು ಕಪ್ ಬಿಸಿ ಕಾಫಿ ಕುಡಿಯೋಣ ಅಂತ ಹೇಳಿ ಹಾಲನ್ನ ಕಾಯಕ್ಕಿಟ್ಕೊಳ್ತಾ ಇದ್ದೀನಿ. ಹಾಲನ್ನ ಕಾಯಕ್ಕಿಟ್ಟು ಅದು ಕುದಿಯೋ ಅಷ್ಟರಲ್ಲಿ ಮನೆಯಲ್ಲಿ ಕೆಲವು ಇಂಡೋರ್ ಪ್ಲ್ಯಾಂಟ್ಸ್ನ ನೀರು ಚೇಂಜ್ ಮಾಡಬೇಕಾಗಿತ್ತು. ಹಾಗೆಯೇ ಕೆಲವು ಇಂಡೋರ್ ಪ್ಲ್ಯಾಂಟ್ಸ್ಗೆ ನೀರು ಹಾಕಬೇಕಾಗಿತ್ತು. ಹಾಗಾಗಿ ಹಾಲು ಹುಕ್ಕೋಷ್ಟರಲ್ಲಿ ಈ ಎಲ್ಲ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಸತಿ ನಾನು ಮನಿ ಪ್ಲ್ಯಾಂಟ್ನ ಮಣ್ಣಲ್ಲಿ ಹಾಕಿ ಬೆಳೆಸೋಕ್ಕೆ ಟ್ರೈ ಮಾಡಿದೆ. ಆದರೆ ಈ ಮನಿ ಪ್ಲ್ಯಾಂಟ್ ಮಣ್ಣಲ್ಲಿ ಹಾಕಿ ಬೆಳೆಸುವಾಗ ಏನಾಗ್ತಾ ಇತ್ತು ಅಂದರೆ ಒಂದು 15ರಿಂದ 20 ದಿನದಲ್ಲಿ ಎಳೆಗಳೆಲ್ಲ ಉದುರ್ಕೊಂಡು ಆಮೇಲೆ ಬೇರು ಕೂಡ ಸತ್ತೋಗ್ತಾ ಇತ್ತು. ಇನ್ನು ಕೆಲವೊಂದು ಗಿಡಗಳು ಮಣ್ಣಲ್ಲಿ ಹಾಕಿದರೂ ಕೂಡ ಗ್ರೋತ್ ತುಂಬ ಹೆಲ್ದಿಯಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದರೆ ಈ ಥರ ಒಂದು ಗ್ಲಾಸ್ ಜಾರ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಮನಿ ಪ್ಲ್ಯಾಂಟ್ನ ಅದರೊಳಗೆ ಹಾಕೋಕ್ಕೆ ಶುರು ಮಾಡಿದೆ. ಈ ಟಿಪ್ಸ್ ಫಾಲೋ ಮಾಡಿದಾಗಿಂದ ನನ್ನ ಮನೇಲಿ ಮನಿ ಪ್ಲ್ಯಾಂಟ್ ತುಂಬ ಹೆಲ್ದಿಯಾಗಿ ಆ್ಯಂಡ್ ಲೀವ್ಸ್ ಕೂಡ ತುಂಬ ಗ್ರೀನಾಗಿ ಹಾಗೆಯೇ ಅದರ ರೂಟ್ ಬೇಗನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ರೂಟ್ ಬಂದ ಮೇಲೆ ಬೇಕಿದ್ರೆ ನೀವು ಇದನ್ನ ನಿಮಗಿಷ್ಟ ಇದ್ದರೆ ನಿಮ್ಮ ಪಾಟ್ಗೆ ಹಾಕೋಬೋದು. ನೀವಿಲ್ಲಿ ಇವಾಗ ನೋಡ್ತಾ ಇರೋದು ಸ್ನೇಕ್ ಪ್ಲ್ಯಾಂಟ್. ಇದರ ಮೇಂಟೆನೆನ್ಸ್ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಪ್ರತಿದಿನ ಇದಕ್ಕೆ ನೀರು ಹಾಕಬಾರ್ದು, ವಾರಕ್ಕೊಂದ್ಸತಿ ನೀರು ಹಾಕೊಂಡ್ರೆ ಸಾಕು. ಇದರ ಮಣ್ಣು ಯಾವಾಗಲೂ ಅಷ್ಟೇ ಡ್ರೈ ಆಗೇ ಇರಬೇಕು. ಈ ಗಿಡನ ನೀವು ಮನೆಯ ಒಳಗಡೆ ಹಾಗೂ ಮನೆಯ ಹೊರಗಡೆ ಎರಡೂ ಜಾಗದಲ್ಲಿ ಕೂಡ ಇಡಬಹುದು. ಆದರೆ ಒಂದೇ ಒಂದು ಏನಂದರೆ ಜಾಸ್ತಿ ನೀರು ಹಾಕಬಾರ್ದು ಅಷ್ಟೇ. ಅದು ಬಿಟ್ಟರೆ ಈ ಗಿಡ ತುಂಬ ಹೆಲ್ತಿಯಾಗಿ ಗ್ರೋ ಆಗುತ್ತೆ ಅಂತಲೇ ಹೇಳ್ಬಹುದು. ಮನೆಯ ಒಳಗಡೆ ಗಿಡ ಬೆಳೆಸೋದ್ರಿಂದ ಕೇವಲ ಅದು ಒಂದು ಹೋಮ್ ಡೆಕರ್ ಆಗಿ ಮಾತ್ರ ಇರೋದಿಲ್ಲ. ಮನೆಯಲ್ಲಿ ಗಿಡಗಳನ್ನ ಬೆಳೆಸೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತಲೇ ಹೇಳ್ಬಹುದು.
ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಹಾಲು ಕೂಡ ಉಕ್ಲಿಕ್ಕಾಗಿತ್ತು. ಹಾಗಾಗಿ ಒಂದು ಬಿಸಿ ಬಿಸಿ ಕಾಫಿನ ಕುಡಿಯೋಣ ಅಂತ ಹೇಳಿ ಇವಾಗ ನಾನು ಬಿಸಿ ಕಾಫಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಮಾತ್ರ ನಾನು ಕಾಫಿನ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೇಲಿ ನಾನೊಬ್ಬಳೇ ಕಾಫಿ ಕುಡಿಯೋದು. ಹಾಗಾಗಿ ಕಾಫಿ ಆದ ನಂತರ ನಾನು ಬೆಳಗಿನ ತಿಂಡಿಗೆ ಇವತ್ತು ಅಕ್ಕಿ ರೊಟ್ಟಿ ಹಾಗೆ ಕಡಲೆಕಾಳು ಸಾಗು ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಹಾಗೆ ಕಡಲೆಕಾಳು ಸಾಗು ವಾವ್, ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೊಟ್ಟಿನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂದರೆ, ಸ್ವಲ್ಪ ಅನ್ನ ಇದ್ದರೆ ಅನ್ನ ಹಾಕ್ಕೊಂಡು ಅದಕ್ಕೆ ಅಕ್ಕಿಯ ಹಸಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ರಿವರ್ಸ್ ಪಲ್ಸ್ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ರುಬ್ಕೊಂಡಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ರೊಟ್ಟಿ ಮಿಷಿನಿಂದ ಪ್ರೆಸ್ ಮಾಡಿಕೊಂಡು ರೊಟ್ಟಿ ಹಂಚ್ಕಾದ್ಮೇಲೆ ಈ ಥರ ರೊಟ್ಟಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸಿ ಮತ್ತೆ ಸ್ಟವ್ ಮೇಲೆ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಆಯಿತು. ನಾರ್ಮಲಿ ನಮ್ಮ ಕೂರ್ಗಲ್ಲಿ ಇದೇ ರೀತಿ ನಾವು ಅಕ್ಕಿ ರೊಟ್ಟಿನ ಮಾಡಿ ತಿಂತೀವಿ. ಕೂರ್ಗಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ನಾನು ಈ ಗ್ಲಾಸ್ ಜಾರ್ಗೆ ಅಡುಗೆ ಮಾಡುವಂತಹ ಎಣ್ಣೆನ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾನು 2 ರೀತಿಯಾದಂತಹ ಎಣ್ಣೆನ ಉಪಯೋಗಿಸ್ತೀನಿ. ಒಂದು ಸಫೋಲಾ ಆ್ಯಕ್ಟಿವ್ ಗೋಲ್ಡ್ ಆದರೆ ಇನ್ನೊಂದು ತೆಂಗಿನ ಎಣ್ಣೆ. ನಾನ್ ವೆಜ್ ಎಲ್ಲ ಮಾಡುವಾಗ ಅಥವಾ ಏನಾದರೂ ಡೀಪ್ ಫ್ರೈ ಮಾಡಬೇಕಾದ್ರೆ ನಾನು ಈ ಸಫೋಲಾ ಆ್ಯಕ್ಟಿವ್ ಗೋಲ್ಡ್ನ ಯೂಸ್ ಮಾಡ್ತೀನಿ. ಹಾಗೆಯೇ ತೆಂಗಿನ ಎಣ್ಣೆನ ನಾನು ಎಲ್ಲ ರೀತಿಯಾದಂತಹ ವೆಜ್ ರೆಸಿಪಿ ಯೂಸ್ ಮಾಡ್ಕೊಳ್ತೀನಿ. ಅಡಿಗೆ ಮಾಡುವಾಗ ತೆಂಗಿನೆಣ್ಣೆ ಬಳಸೋದ್ರಿಂದ ತುಂಬಾ ಪ್ರಯೋಜನಗಳಿವೆ ಅಂತಲೇ ಹೇಳ್ಬೋದು. ಇದು ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು. ತೆಂಗಿನೆಣ್ಣೆ ನಮ್ಮ ಬೊಜ್ಜನ್ನು ಬೇಗ ಕರಗಿಸ್ಬೋದು. ಹಾಗೆಯೇ ಮಹಿಳೆಯರಿಗೆ ಆಗುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ PCOD ಆಗಿರ್ಬೋದು, ಮುಟ್ಟಿನ ಸಮಸ್ಯೆ, ಈ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ನಮ್ಮ ಹೃದಯದ ಆರೋಗ್ಯ ಕೂಡ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಪಾತ್ರೆನೆಲ್ಲ ತೊಳೆದು ಇವಾಗ ಕಿಚನ್ನ ಕಂಪ್ಲೀಟಾಗಿ ಮತ್ತೊಮ್ಮೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ ಅಂತ ಹೇಳಿ ಇವತ್ತು ಮಟನ್ ಗ್ರೇವಿ ಹಾಗೆಯೇ ಬೆಂಗಳೂರು ಸ್ಟೈಲ್ನ ದೊಣ್ಣೆ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಮಟನ್ ಗ್ರೇವಿ ರೆಸಿಪಿನ ಮಾತ್ರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಬಿರಿಯಾನಿ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ 2 ರೆಸಿಪಿನ ನಾನು ಒಂದೇ ವಿಡಿಯೋದಲ್ಲಿ ತೋರಿಸಿದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ಓಕೆ, ಹಾಗಿದ್ರೆ ಮಟನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವು ಮಟನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ kg ಮಟನ್ನ ಕ್ಲೀನ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ 1.5 ಸ್ಪೂನಷ್ಟು ಅಚ್ಕಾರದ ಪುಡಿ, 3/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಸುಮಾರು ಅರ್ಧ ಗಂಟೆ ಇಲ್ಲ 1 ಗಂಟೆ ಇದನ್ನು ಹಾಗೆ ಒಂದು ತಟ್ಟೆನ ಮುಚ್ಚಿ ಒಂದು ಸೈಡಲ್ಲಿ ಇಟ್ಬಿಡಿ. ಈಗ ನಾವು ಮಸಾಲಾನ ಮಾಡ್ಕೊಳ್ಳೋಣ. ಈ ಮಸಾಲಕ್ಕೆ ನಾನಿಲ್ಲಿ 4
ಲವಂಗ, 1 ಇಂಚು ಚಕ್ಕೆ, 2 ಇಂಚು ಶುಂಠಿ, 18ರಿಂದ 20 ಬೆಳ್ಳುಳ್ಳಿನ ಸುಳಿದು ಸಿಪ್ಪೆನ ತಗೊಂಡು ನಾನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ನಾನು ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಇಲ್ಲಿ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿ ಇವಾಗ ನಾನಿಲ್ಲಿ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ಮಟನ್ನ ಈಗ ಕಂಪ್ಲೀಟಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸ್ಮೆಲ್ ಹೋಗುತ್ತೆ. ಹಾಗಾಗಿ ಎಣ್ಣೆ ಎಲ್ಲ ಬಿಟ್ಟ ನಂತರ ಮಟನ್ ಮುಳುಗೋಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಬಿಡಿ. ಕುಕ್ಕರ್ ವಿಶಿಲ್ ಒಂದು 4 ವಿಶಿಲ್ ಆಗಲಿ. ತುಂಬ ಎಳೆದಾದರೆ 3ರಿಂದ 4 ವಿಶಿಲ್ ಸಾಕು. ಬಲ್ತಿರೋ ಮಟನ್ ಆದರೆ 7ರಿಂದ 8 ವಿಶಿಲ್ ಕೊಡಿ. ನಾನಿಲ್ಲಿ 4 ವಿಶಿಲ್ನ ಕೂಗಿಸ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ರುಬ್ಬಿರುವಂತಹ ಮಸಾಲಾನ ಹಾಕ್ಕೊಂಡು ಇದಕ್ಕೆ 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಟನ್ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನಿಲ್ಲಿ 1 ಸ್ಪೂನಷ್ಟು ಕಾಚಂ ಪುಳಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂತ ಹೇಳಿದರೆ ಹುಣಸೆ ಹಣ್ಣಿನ ರಸ ಅಥವಾ ಒಂದು ಟೊಮೆಟೊನ ನೀವು ಆ್ಯಡ್ ಮಾಡ್ಕೋಬೋದು. ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಅದು ಸಾಫ್ಟ್ ಆಗೋ ತನಕ ನೀವು ಬೇಯಕ್ಕೆ ಇಟ್ಬಿಡಿ. ಇವಾಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿದ್ರಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಯಾವ ರೀತಿ ಮಟನ್ ಗ್ರೇವಿ ಮಾಡೋದು ಅಂತ. ಅಷ್ಟೇ ಟೇಸ್ಟ್ ಆಗೋ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಸತಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮನ್ನು ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.